ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಸದ್ಯ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಹೈಕೋರ್ಟ್ನಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಿದ್ದಾರೆ. ಎಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಅನ್ನುವುದನ್ನ ಯಾರೂ ಹೇಳಿಲ್ಲ. ಕಂಪ್ಯಾರಿಟಿವ್ ಚಾರ್ಟ್ ಬಗ್ಗೆಯೂ ಗವರ್ನರ್ ಆದೇಶದಲ್ಲಿ ಇಲ್ಲ. ಸಿದ್ದರಾಮಯ್ಯ ಹೇಗೆ ಎಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನುವುದನ್ನ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಉಲ್ಲೇಖ ಮಾಡಬೇಕಾಗಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಾಗ ಗವರ್ನರ್ ಸೂಕ್ತ ಪರಿಶೀಲನೆ ಮಾಡುವುದು ಮುಖ್ಯವಾಗಿತ್ತು. ತನಿಖಾಧಿಕಾರಿಯ ವಿವೇಚನೆಯನ್ನ ಬಳಸಿ ಗವರ್ನರ್ ಹೇಳಬೇಕು ಅಂತ ಹೇಳಿ ಗವರ್ನರ್ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ 17A ಅಡಿ ಯಾವ ಆದೇಶವನ್ನ ನೀಡಲಾಗಿದೆಯೋ ಆ 17A ಅಡಿ ಕೊಟ್ಟಂತಹ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ತನಿಖಾಧಿಕಾರಿ 17A ಅನುಮತಿ ಪಡೆದು ತನಿಖೆ ಮಾಡಬೇಕಲ್ವಾ? ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಎಲ್ಲಿ ಬರ್ತಾರೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಎಂ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಂಘ್ವಿ ಅಲ್ಲಿ ಯಾರಾದ್ರೂ ತನಿಖಾಧಿಕಾರಿ ನೇಮಕ ಆಗ್ತಾರೆ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ದೂರು ನೀಡಿದಾಗ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಜಡ್ಜ್ ಹಾಕ್ತಾರೆ. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಇನ್ನು ಜುಲೈ 18ರಂದು ಅಬ್ರಾಹಂ ಮೊದಲು ದೂರನ್ನ ಕೊಡ್ತಾರೆ. ಕ್ರಮ ತೆಗೆದುಕೊಳ್ಳುವ ಮುಂಚೆಯೇ ನೇರವಾಗಿ ಅವರು ಗವರ್ನರ್ ಬಳಿಗೆ ಬರ್ತಾರೆ. ಬೈಪಾಸ್ ಮಾಡಿ ನೇರವಾಗಿ ರಾಜ್ಯಪಾಲರ ಬಳಿ ಬಂದಿದ್ದಾರೆ ಟಿಜೆ ಅಬ್ರಾಹಂ ದೂರು ಕೊಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಮೊದಲು ಪೊಲೀಸರು ರೆಸ್ಪಾಂಡ್ ಮಾಡಿಲ್ಲ, ಎಸ್ಪಿ ರೆಸ್ಪಾಂಡ್ ಮಾಡಿಲ್ಲ, ಆಮೇಲೆ ಅವರು ಕಾಂಪಿಟೆಂಟ್ ಅಥಾರಿಟಿ ಹತ್ರ ಹೋಗಿದ್ದಾರೆ ಅಂತ ಹೇಳಿ ಜಡ್ಜ್ ಆಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 17A ಸೆಕ್ಷನ್ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿ ಕೊಟ್ಟಿರುವಂತಹ ಅನುಮತಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಆಗ್ತಾ ಇರೋದು. ನೇರವಾಗಿ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ಆಲಿಸಿ ತನಿಖಾಧಿಕಾರಿ 17A ಅನುಮತಿಯನ್ನ ಪಡೆದು ತನಿಖೆ ಮಾಡಬೇಕಲ್ವಾ ಅಂತ ಹೇಳಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಎಲ್ಲಿ ಬರ್ತಾರೆ ಹೇಳಿ ಅನ್ನುವಂಥ ಪ್ರಶ್ನೆಯನ್ನ ಹಾಕ್ತಾರೆ. ಆಗ ಅಭಿಷೇಕ್ ಮನು ಸಿಂಘ್ವಿ ಯಾರಾದ್ರೂ ತನಿಖಾಧಿಕಾರಿ ಅಲ್ಲಿ ನೇಮಕ ಆಗ್ತಾರೆ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೌದು, ಬಟ್ ಅದು ದೂರು ಕೊಟ್ಟಾಗಲ್ವಾ ಅನ್ನುವಂಥ ಮರು ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ ನಂತರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮುಂದುವರಿಸುತ್ತಾರೆ. ಪ್ರಮುಖವಾಗಿ ಟಿಜೆ ಅಬ್ರಾಹಂ ಅವರು ದೂರು ಕೊಟ್ಟಂತಹ ಸಂದರ್ಭ, ಆ ಕ್ರೊನಾಲಜಿಯನ್ನ ಸದ್ಯ ಕೋರ್ಟ್ ಮುಂದಿಡುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಮಾಡ್ತಿದ್ದಾರೆ. ಜುಲೈ 18ನೇ ತಾರೀಕು ಅಬ್ರಾಹಂ ಮೊದಲು ದೂರನ್ನ ಕೊಡ್ತಾರೆ. ಬಟ್ ಕ್ರಮವನ್ನ ತೆಗೆದುಕೊಳ್ಳುವ ಮುಂಚೆಯೇ ನೇರವಾಗಿ ಅವರು ಗವರ್ನರ್ ಬಳಿ ಬರ್ತಾರೆ. ಬೈಪಾಸ್ ಮಾಡಿ ನೇರವಾಗಿ ಗವರ್ನರ್ ಬಳಿ ಹೋಗ್ತಾರೆ. ಈಗ ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಅಂತಂದ್ರೆ ಆ ಕ್ರಮ ತೆಗೆದುಕೊಳ್ಳುವವರೆಗೆ ಕಾಯಬೇಕಾಗಿತ್ತು. ಆ ಕ್ರಮ ತೆಗೆದುಕೊಳ್ಳುವುದಕ್ಕೂ ಅವಕಾಶವನ್ನ ನೀಡದೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ನೇರವಾಗಿ ರಾಜ್ಯಪಾಲರ ಮುಂದೆ ಹಾಜರಾಗಿದ್ದಾರೆ. ಬೈಪಾಸ್ ಮಾಡಿ ನೇರವಾಗಿ ರಾಜ್ಯಪಾಲರ ಮುಂದೆ ಬಂದಿದ್ದಾರೆ ಟಿಜೆ ಅಬ್ರಾಹಂ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡುವಂತಹ ನ್ಯಾಯಮೂರ್ತಿಗಳು ಮೊದಲು ಪೊಲೀಸರ ಬಳಿ ಹೋಗಿದ್ದಾರಲ್ವಾ, ಅವರು ರೆಸ್ಪಾಂಡ್ ಮಾಡಿಲ್ಲ. ಆ ನಂತರ ಎಸ್ಪಿ ಬಳಿ ಹೋಗಿದ್ದಾರೆ, ಎಸ್ಪಿ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಆ ನಂತರ ಅವರು ಕಾಂಪಿಟೆಂಟ್ ಅಥಾರಿಟಿ ಹತ್ರ ಹೋಗಿದ್ದಾರೆ, ಅಂದ್ರೆ ಆ ನಂತರ ಅವರು ರಾಜ್ಯಪಾಲರ ಮುಂದೆ ಬಂದಿದ್ದಾರೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಆಗ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಮುಂದುವರೆದು ಅಭಿಷೇಕ್ ಮನು ಸಿಂಘ್ವಿ 17A ಅಡಿ ಪಬ್ಲಿಕ್ ಸರ್ವೆಂಟ್ಗೆ ಇರುವಂತಹ ರಕ್ಷಣೆಯ ಬಗ್ಗೆ ಸದ್ಯ ವಾದವನ್ನ ಮಂಡಿಸುತ್ತಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಸೆಕ್ಷನ್ 17A ಅಡಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆತನಿಗಿರುವಂತಹ ರಕ್ಷಣೆಯ ಬಗ್ಗೆ ಸದ್ಯ ವಾದವನ್ನ ಮಂಡಿಸುತ್ತಿದ್ದಾರೆ. ಖಾಸಗಿ ದೂರುದಾರರಿಗೆ ಅವಕಾಶ ನೀಡಿದ್ದೆಯಾದಲ್ಲಿ ಎಲ್ಲದಕ್ಕೂ ಕೂಡ ಅನಂತರ ದೂರನ್ನ ದಾಖಲು ಮಾಡ್ತಾರೆ. ಈಗ ತನಿಖಾಧಿಕಾರಿಗಳು ಬಂದು ಅನುಮತಿಯನ್ನ ಕೇಳಬೇಕಾಗಿತ್ತು.
ಆದರೆ ತನಿಖಾಧಿಕಾರಿಗಳು ಇಲ್ಲಿ ಅನುಮತಿಯನ್ನ ಕೇಳಿಲ್ಲ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಬಳಿ ಯಾರೋ ಖಾಸಗಿ ವ್ಯಕ್ತಿ ಬಂದು ದೂರನ್ನ ದಾಖಲಿಸಿದ್ದಾರೆ. ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಈ ರೀತಿ ಅವಕಾಶವನ್ನ ಕೊಟ್ರೆ, ಖಾಸಗಿ ದೂರುದಾರರಿಗೆ ಅವಕಾಶವನ್ನ ನೀಡಿದ್ರೆ ನಾಳೆ ದಿನ ಎಲ್ಲದಕ್ಕೂ ಕೂಡ ದೂರು ದಾಖಲಿಸ್ತಾರೆ. ಆಗ ಒಬ್ಬ ಪಬ್ಲಿಕ್ ಸರ್ವೆಂಟ್ಗಿರುವಂತಹ ರಕ್ಷಣೆ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಮಾಡ್ತಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅದಕ್ಕೆ ಅಂತಾನೆ 17A ಇದೆಯಲ್ಲ, ಅದರ ಅಂಡರ್ನಲ್ಲಿ ರಕ್ಷಣೆಯನ್ನ ಪಡಿಬಹುದಲ್ಲ, ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಅಂತ ಹೇಳಿರೋದು ಇದಕ್ಕಾಗಿಯೇ ಅಲ್ವಾ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿ ದೂರನ್ನ ದಾಖಲಿಸದೇ ಇದ್ರೆ ಏನು ಮಾಡಬೇಕು ಅಂತ ಹೇಳಿ ಜಡ್ಜ್ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಕೇಸ್ನಲ್ಲಿ ಟಿಜೆ ಅಬ್ರಾಹಂ ಮೊದಲಿಗೆ ಹೋಗೋದು ಲೋಕಾಯುಕ್ತದ ಬಳಿಯಲ್ಲಿ, ಆನಂತರ SP ಗಮನಕ್ಕೂ ಈ ವಿಚಾರವನ್ನ ತರಲಾಗುತ್ತೆ. ಬಟ್ ಕಂಪ್ಲೇಂಟ್ ದಾಖಲಾಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯಪಾಲರ ಮುಂದೆ ಟಿಜೆ ಅಬ್ರಾಹಂ ಹಾಜರಾದ್ರು ಅನ್ನುವಂಥದ್ದು ಟಿಜೆ ಅಬ್ರಾಹಂ ಅವರ ವಾದ. ಅದನ್ನೇ ಇಲ್ಲಿ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾ ಇರೋದು. 17A ಅಡಿ ಪಬ್ಲಿಕ್ ಸರ್ವೆಂಟ್ಗೆ ರಕ್ಷಣೆ ಇದೆಯಲ್ಲ, ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಅಂತ ಹೇಳಿರೋದು ಅದೇ ಕಾರಣಕ್ಕಾಗಿ. ಜೊತೆಗೆ ಪೊಲೀಸ್ ಅಧಿಕಾರಿ ಈಗ ಖಾಸಗಿ ದೂರುದಾರ ಹೋಗಿ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ದೂರನ್ನ ದಾಖಲಿಸಿಕೊಳ್ಳದೆ ಇದ್ರೆ ಏನು ಮಾಡಬೇಕು ಅಂತ ನ್ಯಾಯಮೂರ್ತಿ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೊಡುವಂತಹ ಉತ್ತರ ನೋಡಿ, ಆಗ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆಯಲ್ಲ, ತನಿಖೆ ನಡೆಸಲು ನಿರ್ದೇಶಿಸುವಂತೆ ಹೈಕೋರ್ಟ್ ಅನ್ನ ಆ ಖಾಸಗಿ ದೂರುದಾರರು ಕೋರಬಹುದು ಅಂತ ಹೇಳಿ ಸಿಂಘ್ವಿ ಉತ್ತರಿಸ್ತಾರೆ ಕೋರ್ಟ್ನಲ್ಲಿ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ. ಈಗ ಪೊಲೀಸ್ ಅಧಿಕಾರಿ ದೂರನ್ನ ದಾಖಲು ಮಾಡಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಖಾಸಗಿ ದೂರುದಾರನಿಗೆ ಇರುವಂತಹ ಮತ್ತೊಂದು ಅವಕಾಶ ಏನು ಅಂದ್ರೆ, ಆತ ನೇರವಾಗಿ ಹೈಕೋರ್ಟಿಗೆ ಹೋಗಬಹುದು, ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಬಹುದು. ಅದಕ್ಕೆ ಅವಕಾಶ ಇದೆ. ರಿಟ್ ಅರ್ಜಿಯನ್ನ ಹಾಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ವ್ಯಕ್ತಿಯ ವಿರುದ್ಧ ತನಿಖೆ ನಡೆಸಬೇಕು ಅಂತ ಹೇಳಿ ನಿರ್ದೇಶನವನ್ನ ನೀಡುವಂತೆ ಹೈಕೋರ್ಟ್ ಅನ್ನ ಆತ ಕೋರಬಹುದು ಅಂತ ಹೇಳಿ ಸಿಂಘ್ವಿ ಉತ್ತರವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅದು ಸಾಧ್ಯವಿದೆ, ಖಾಸಗಿ ದೂರುದಾರರಿಗೂ ಅವಕಾಶ ಇದೆಯಲ್ಲ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆಗ ದೂರುದಾರರು ರಾಜ್ಯಪಾಲರ ಮನೆ ಮುಂದೆ ನಿಲ್ತಾರೆ ಅನ್ನುವಂಥ ವಾದವನ್ನ ಆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮಾಡ್ತಾರೆ.